ನೈಸ್ ರಸ್ತೆನಲ್ಲಿ ರೈತರ ಭೂಮಿನ 20 ವರ್ಷದಿಂದ ಅಕ್ವೈರ್ ಮಾಡಿ ದುಡ್ಡು ಕೊಡದೆ ಕುಮಾರಸ್ವಾಮಿ ಹೋಗಿ ಕೇಂದ್ರ ಸರ್ಕಾರದ ಮುಂದೆ ಅರ್ಜಿ ಕೊಟ್ಬಿಟ್ಟು ಟೋಲ್ ನಿಲ್ಲಿಸ್ಬೇಕಂತೆ. ಏನಾದರೂ ಗೊತ್ತಿದೆಯಾ? ಓದ್ತಾರ? ಸಬ್ಜೆಕ್ಟ್ ಗೊತ್ತಿದೆಯಾ? ಆ ರಸ್ತೆ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಸೇರಿರ್ತಕ್ಕಂಥ ರಸ್ತೆ, ಅದು ನ್ಯಾಷನಲ್ ಹೈವೇಗೆ ಸೇರಿರೋ ರಸ್ತೆ ಅಲ್ಲ. ಅದು 27ನೇ ತಾರೀಕು ಜುಲೈ ತಿಂಗಳು ಒಂದು ಆದೇಶ ಬಂದಿದೆ ಸುಪ್ರೀಂ ಹೈಕೋರ್ಟಿಂದ ಡಬಲ್ ಬೆಂಚಲ್ಲಿ. ಇವೆಲ್ಲ ಇಲ್ಲಿವರೆಗೆ ಮಾಡಿರ್ತಕ್ಕಂಥದ್ದು ಎಲ್ಲ ಅಕ್ರಮ. ಇದು ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಇಂಥ ಒಂದು ಕೆಟ್ಟ ಹಗರಣ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಮೇಲೆ ಸರ್ಕಾರ ತಕ್ಷಣ ಕ್ರಮ ತೆಗೆದುಕೋಬೇಕು. ಟೋಲ್ನ ವಸೂಲಿ ಮಾಡ್ತಿರೋದು ನಿಲ್ಲಿಸಬೇಕು. ಇನ್ನು ಏನು ಮಾಡ್ತಿದೆ ಸರ್ಕಾರ ಅಂತ ಹೇಳಿ ತೀರ್ಪು ಕೊಟ್ಟಿರೋದಲ್ಲಿ ಕೋರ್ಟಲ್ಲಿ ಹೇಳ್ತಾರೆ. ಇದೇ KDB ನೈಸ್ ಕಂಪ್ನಿ ಮಾಲೀಕರು. ಈ KDB ಆ್ಯಕ್ಟ್ ಇರೋದೇ ಏನು ನಾವು ಭೂಮಿನ ದುಡ್ಡು ಕೊಡಬೇಕು ಅಂತ ಇಲ್ಲ, ಯಾವಾಗ ನಮ್ಮ ಕೈಲಾಗುತ್ತೋ ಕೊಡ್ತೀವಿ. ಅಲ್ಲಿವರೆಗೆ ರೈತರು ಕಾಯಬೇಕು ಅಂದರೆ ಇವತ್ತು ಏನಾಗಬೇಕು? ಬೆಂಗಳೂರು ಟು ಮೈಸೂರು ಈಗ ರಸ್ತೆ ಆಗಿದೆ. 95ನೇ ಇಸ್ವಿ ಅದು ಮಾಡೋಕ್ಕೂ ಕಾರಣ ಮಾಯಗಾನಹಳ್ಳಿ ಹತ್ರ 84ನೇ ಇಸ್ವಿನಲ್ಲಿ ಯಾವೊಂದು ಮಕ್ಕಳ ಬಸ್ ಆಕ್ಸಿಡೆಂಟ್ ಆ ಹಿನ್ನೆಲೆಯಲ್ಲಿ ದೇವೇಗೌಡರು ಈ ರಸ್ತೆ ಒಂದು ದೊಡ್ಡ ರಸ್ತೆ ಆಗಬೇಕು ಅಂತ ತೀರ್ಮಾನ ತಗೊಂಡಿದ್ದು. ಆಮೇಲೆ ಬಂದಂತ ನೀವೇನು ಮಾಡ್ತಾ ಹೋದ್ರಿ? ಆ BMICP ಅಧ್ಯಕ್ಷನೇ ಈಗಿನ ಮುಖ್ಯಮಂತ್ರಿ ಆಗ 20,000 ಎಕರೆಗೆ 1,75,000 ಎಕರೆ ಅಕ್ವೈರ್ ಮಾಡಿ ಪ್ರತಿಯೊಂದಕ್ಕೂ ರೈತರು ಅಲ್ಲಿ ಹೋಗಿ ಅರ್ಜಿ ಹಾಕೊಂಡು ನಿಂತ್ಕೋಬೇಕಾಗಿತ್ತು. ಇದೆಲ್ಲ ಮಾಡಿದಾರೆ ಯಾರಪ್ಪ? ದೇವೇಗೌಡರು ಮಾಡಿ ಅಂತ ಹೇಳಿದ್ರ? ಬೀದಿ ಕಂಬಿ ಇರಲಿಲ್ಲ, ಲೈಟ್ ಇರಲಿಲ್ಲ ಕನಕಪುರದಲ್ಲಿ. ವಿದ್ಯುತ್ ಶಕ್ತಿ ಕನೆಕ್ಷನ್ ಕೊಡಿಸೋದು ದೇವೇಗೌಡರು. ಇವರೇ ಇಲ್ಲಿದ್ರು. ಆಗ ಅಲ್ಲಿ ಕೊತ್ವಾಲನಿಗೆ ಬಾಟ್ಲು ಹೊಡ್ಕೊಂಡು ಕೂತಿದ್ರು. ಟೌನ್ಶಿಪ್ ಮಾಡೋದಕ್ಕೆ ರೈತರ ಭೂಮಿ ತಗೊಡಿಯೋಕೆ ಹೋಗೋರಲ್ಲ. ಅವತ್ತು 10 ವರ್ಷದಿಂದ 12 ಕೋಟಿ ಫಿಕ್ಸ್ ಮಾಡಿದ್ರಲ್ಲ. ಈಗ ಹೇಳ್ತಾರೆ ನಮ್ಮ ಲೀಡ್ರು 2 ಕೋಟಿ ಕೊಡ್ತೀನಿ ಅಂತಾರಲ್ಲ. ಅವತ್ತು 12 ಕೋಟಿ ಫಿಕ್ಸ್ ಮಾಡಿದಿರಲ್ಲಪ್ಪ. ಅದ್ರ ಪಕ್ಕದಲ್ಲಿ ತಾನೇ ಜಮೀನುಗಳಿದ್ದು ರೈತರದ್ದು ಈಗ ಹೊಡಿಬೇಕು ಅಂತ ಹೊರಟಿರೋದು. 2 ಕೋಟಿ ಹಣ ದೊಡ್ಡದಾಗಿದ್ದರೆ ಆ ನ್ಯಾಯಾಧೀಶರಿಗೆ ಹೇಳ್ತೀನಿ, ಈಗೇನು ವಹಿಸ್ಕೊತಾ ಇದ್ದೀರಿ, ಸರ್ಕಾರ ಜವಾಬ್ದಾರಿ ಕೊಡ್ತಿದೆ. ಅವತ್ತು ನೀವೇ 12 ಕೋಟಿ ಸರಿ ಅಂತ ಹೇಳಿದ್ದೀರಿ. ಈಗ 10 ವರ್ಷ ಆಗಿದೆ. ಈಗ ಎಷ್ಟು ಕೋಟಿ ಕೊಡಬೇಕು? ಸ್ವಲ್ಪ ಕೊಟ್ಬಿಟ್ರೆ ನಮ್ಮ ರೈತರ ಪರವಾಗಿ ನಿಮಗೆ ನಮಸ್ಕಾರ ಮಾಡ್ತೀನಿ. ಎಲ್ಲಾದರೂ ಅಕ್ರಮಗಳು ನಡೆದರೆ ಅದನ್ನು ಧ್ವನಿ ಎತ್ತಬೇಕು ಅಂತಕ್ಕಂಥದ್ದನ್ನು ನಮ್ಮ ತಂದೆಯಿಂದ ಕಲ್ತ್ಕೊಂಡಿದ್ದೀನಿ.